book is a story by Chinua Achebe, the author. They have given some details about the writer Chinua Achebe in page number 113. Born in the year 1930, died in the year 2013. He is a Nigerian novelist, poet, professor and critic. ನೈಜೀರಿಯಾ ದೇಶ ಎಲ್ಲಿ ಬರ್ತಾ ಯಾರಿಗಾರು ಒಂದು ಐಡಿಯಾ ಇದೆಯಾ? ನೈಜೀರಿಯಾ ದೇಶ ಎಲ್ಲಿ ಬರ್ತಂತ ಯಾರಿಗಾರು ಒಂದು ಐಡಿಯಾ ಇದೆಯಾ? ಗೊತ್ತಿಲ್ಲ. ಆಫ್ರಿಕಾ ಖಂಡದಲ್ಲಿ ಬರ್ತಕ್ಕಂತ ಒಂದು ದೇಶ. 1930 ಇಸ್ವಿಯಲ್ಲಿ ಹುಟ್ಟಿ 2013 ಇಸ್ವಿವರೆಗೆ ಬದುಕಿದಂತಹ ನೈಜೀರಿಯಾದ ಒಬ್ಬ ಖ್ಯಾತ ಕಾದಂಬರಿಕಾರ, ನಾವೆಲಿಸ್ಟ್, ಪೋಯೆಟ್, ಕವಿ, ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ನಂತರ ಕ್ರಿಟಿಕ್, ವಿಮರ್ಶಕರಾಗಿ ಅವರು ಕೆಲಸ ಮಾಡ್ತಿರೋದು ನಮಗೆ ಹೇಳ್ತಾರೆ. And his novels focus on the traditions of Igbo society. It is stated, Igbo society, the effect of Christian influence and the clash of Western and traditional African values during and after the colonial era. ಇಲ್ಲಿ ಹೆಚ್ಚು ಕಡಿಮೆ ನಮ್ಮ ದೇಶದ ಸ್ಥಿತಿ ಇದ್ದ ಹಾಗೆ ಅಲ್ಲಿನ ಒಂದು ಪರಿಸ್ಥಿತಿ ಸಹ ಅದರ ಬಗ್ಗೆ ನಮಗೆ ಇಲ್ಲಿ ಹೇಳ್ತಾರೆ. ಈ ಚಿನುವಾ ಅಚಿಬೆ ಬರೆದಿರತಕ್ಕಂತಹ ಲೇಖನಗಳಲ್ಲಿ we can see the effects of colonization. ವಸಾಹತುಶಾಲಿ ಗೊತ್ತಲ್ಲ ಶಬ್ದ ಕೇಳಿದ್ರಿ? ಏನ್ ಹಾಗಾದ್ರೆ colonization, colonialism ಏನ್ ಹಾಗಾದ್ರೆ? ವ್ಯಾಪಾರಕ್ಕೆ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಿದ್ರು ಅಂತ ಹೇಳಿ. ಅದಕ್ಕಿಂತ ಇನ್ನು ನಾವು ಪರ್ಫೆಕ್ಟ್ ಆಗಿ ಹೇಳ್ಬೇಕಂತಂದ್ರೆ the colonies were acting as the providers of raw material and market for the finished products. ನಮ್ಮಿಂದ ಕಚ್ಚಾ ವಸ್ತು ತೆಗೆದುಕೊಂಡು ಹೋಗ್ತಾ ಇದ್ರು. ನಮ್ಮನ್ನು ಆಳ್ವಿಕೆ ಮಾಡ್ತಿರ್ತಕ್ಕಂತ ಒಂದು ಪರಕೀಯರು. ಅವರ ದೇಶದಲ್ಲಿ ಮಾತ್ರ ಫ್ಯಾಕ್ಟರಿಗಳು. ಆ ಫ್ಯಾಕ್ಟರಿನಲ್ಲಿ ಆ ಕಚ್ಚಾ ವಸ್ತುವನ್ನು ಸಿದ್ಧ ವಸ್ತುವನ್ನಾಗಿ ಕನ್ವರ್ಟ್ ಮಾಡ್ತಾ ಇದ್ರು. ನಂತರ ಆ ಸಿದ್ಧ ವಸ್ತುವನ್ನು ತಂದು ಮತ್ತೆ ಇಲ್ಲೇ ನಮಗೆ ಮಾರಾಟ ಮಾಡ್ತಿದ್ರು ಡಬಲ್ ರೇಟಿಗೆ. ಯಾವ್ದೋ ಒಂದು ವಸ್ತು 10 ರೂಪಾಯಿಗಳಿಂದ ತೆಗೆದುಕೊಳ್ತಕ್ಕಂಥದ್ದು, ಅವ್ರ ದೇಶಕ್ಕೆ ತೆಗೆದುಕೊಂಡು ಹೋಗತಕ್ಕಂಥದ್ದು, ಆ ಕಚ್ಚಾ ವಸ್ತು ಸಿದ್ಧ ವಸ್ತುವನ್ನಾಗಿ ಕನ್ವರ್ಟ್ ಮಾಡತಕ್ಕಂಥದ್ದು. ಇಲ್ಲಿ ಬಂದ್ಬಿಟ್ಟು 10 ರೂಪಾಯಿಂದ 100 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ರು. ಫಾರ್ ಎಕ್ಸಾಂಪಲ್, ಹತ್ತಿ ತೆಗೆದುಕೊಂಡು ಹೋಗ್ತಾ ಇದ್ರು, ಬಟ್ಟೆ ಮಾಡ್ಬಿಟ್ಟು ಇಲ್ಲಿ ಬಂದು ಬಟ್ಟೆಯನ್ನು ಮಾರಾಟ ಮಾಡ್ತಾ ಇದ್ರು. ಹೌದಾ? ಅಥವಾ ಮತ್ತೊಂದು ಬೇರೆ ಯಾವುದೋ ಒಂದು ವಸ್ತು, ಲೋಹ, ಅದಿರು, ಅದನ್ನು ತೆಗೆದುಕೊಂಡು ಹೋಗತಕ್ಕಂಥದ್ದು, ಲೋಹದ ಹಲವಾರು ವಸ್ತುಗಳಾಗಿ ಕನ್ವರ್ಟ್ ಮಾಡತಕ್ಕಂಥದ್ದು, ಇಲ್ಲಿ ಬಂದು ಮಾರಾಟ ಮಾಡತಕ್ಕಂಥದ್ದು. ಇಂಥ ಒಂದು ರೀತಿಯ ಒಂದು ಪದ್ಧತಿ ನಾವು ಕರಿತೀವಿ ಕಾಲೋನಿಯಾಲಿಸಂ ಅಥವಾ ಕಾಲನೈಸೇಷನ್ ಅಂತ ನಾವು ಕರಿತೀವಿ. ಅಲ್ಲಿ ಅದೊಂದೇ ಆಗಿಲ್ಲ, ಆ ನಮ್ಮನ್ನ ಆಳ್ವಿಕೆ ಮಾಡ್ತಿರ್ತಕ್ಕಂಥ ಪರಕೀಯರು ಕ್ರೈಸ್ತ ಧರ್ಮಕ್ಕೆ ಸೇರಿದವರು ಆಗಿದ್ರು. ಆ ಕ್ರೈಸ್ತ ಧರ್ಮಕ್ಕೆ ಸೇರಿದಂತಹ ವ್ಯಕ್ತಿಗಳು ದೇ ಯೂಸ್ ಟು ಎಕ್ಸರ್ಟ್ their influence on us. They used to exert their language, traditions, cultures, festivals, food habit, dress habits, etc. ಅವರು ತಮ್ಮ ಒಂದು ಧಾರ್ಮಿಕ ವಿಚಾರಗಳನ್ನು ನಮ್ಮ ಮೇಲೆ ಹೇಳ್ತಾ ಇದ್ರು ಒತ್ತಾಯಪೂರ್ವಕವಾಗಿ. ಹಲವಾರು ಜನರನ್ನು ಆ ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಮಾಡ್ಕೊಳ್ತಾ ಇದ್ರು. ಅವರ ಒಂದು ಊಟದ ಶೈಲಿ ಇರಬಹುದಾಗಿದೆ, ಅವರ ಒಂದು ಹಬ್ಬ ಹರಿದಿನಗಳ ಆಚರಣೆ ಇರಬಹುದಾಗಿದೆ, ಅವ್ರು ಹಾಕೋತಿದ್ದಂತ ಬಟ್ಟೆ ಇರಬಹುದಾಗಿದೆ. ಆ ಒಂದು ರೀತಿಯಲ್ಲಿ ನಾವು ಸಹ ಫಾಲೋ ಮಾಡ್ಬೇಕಂತ ನಮ್ಮ ಮೇಲೆ ಒತ್ತಾಯ ಮಾಡ್ತಾ ಇದ್ರು. ಯಾವಾಗ ಆಜ್ಞೆ ಮಾಡ್ತಾ ಇದ್ರು? ಇಲ್ಲಿನ ಒಂದು ಏನು ನೇಟಿವ್ ಟ್ರೆಡಿಷನ್ ಕಲ್ಚರ್ ಅದೆಲ್ಲ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾ ಇತ್ತು. ಇಲ್ಲಿನ ಒಂದು ಮುಂಚಿಂದ ಬೆಳೆದು ಬಂದಿರತಕ್ಕಂತಹ ಒಂದು ಧರ್ಮ ಇರಬಹುದಾಗಿದೆ, ಅಥವಾ ಕೆಲವೊಂದು ಸಂಪ್ರದಾಯಗಳಿರಬಹುದಾಗಿದೆ, ಹಬ್ಬ ಹರಿದಿನಗಳಿರಬಹುದಾಗಿದೆ, ನಮ್ಮ ಭಾಷೆ ಇರಬಹುದಾಗಿದೆ, ಊಟದ ಒಂದು ವ್ಯವಸ್ಥೆ ಇರಬಹುದಾಗಿದೆ, ಬಟ್ಟೆ ಹಾಕೋತಕ್ಕಂಥ ವಿಧಿವಿಧಾನಗಳಿರಬಹುದಾಗಿದೆ. ಅದೆಲ್ಲ ನಾಶವಾಗ್ತಾ ಬಂತು. ಅಲ್ಲಿ ಕ್ಲಾಶ್ ಆಗ್ತಾ ಇತ್ತು. ಅವರ ಸಂಪ್ರದಾಯ ನಮ್ಮ ಸಂಪ್ರದಾಯ ಕ್ಲಾಶ್ ಆಗ್ತಾ ಇತ್ತು. ಇಲ್ಲಿ ಸಹ ಅದೇ ಹೇಳ್ತಾರೆ. ಅದನ್ನು ತಮ್ಮ ಒಂದು ಲೇಖನದಲ್ಲಿ ಬರೀತಾ ಹೋಗ್ತಾ ಇರ್ತಾರೆ, ನಮಗೆ ಹೇಳ್ತಿರ್ತಕ್ಕಂಥದ್ದು. His styles relies heavily on the Igbo oral tradition and combines straightforward narration with representation of folk stories, proverbs and oratory. ನಂತರ ಅವನು ತನ್ನ ಒಂದು ಲೇಖನಗಳಲ್ಲಿ ಉಪಯೋಗ ಮಾಡ್ತಾ ಹೋಗಿದ್ದಾನೆ ಹಲವಾರು ರೀತಿಯ ಪ್ರಾವರ್ಬ್ಸ್ಗಳು, ಗಾದೆ ಮಾತುಗಳನ್ನು, ಹಲವಾರು ದಂತಕಥೆಗಳನ್ನು, ಆ ಒಂದು ಪ್ರದೇಶಕ್ಕೆ ಸೀಮಿತವಾದಂತಹ ಕೆಲವಾರು ಕಥೆಗಳನ್ನು, ಸಂಪ್ರದಾಯಗಳನ್ನೆಲ್ಲ ತನ್ನ ಒಂದು ಕಥೆಗಳಲ್ಲಿ, ಲೇಖನಗಳಲ್ಲಿ, ಕಾದಂಬರಿಗಳನ್ನು ಚಿತ್ರಿಸ್ತಾ ಹೋಗಿದೆ ಅಂತ ನಮಗೆ ಮಾಹಿತಿ ಕೊಡ್ತಾರೆ.
He has written down number of short stories, children books, essays. Then his important works they have been mentioned here. Things fall apart, arrow of God, no longer at ease, enemy of the people. Then Girls at War. These are some of his books which are considered as very important and they have gained world fame. ಇವನು ಹಲವಾರು ಕಥೆಗಳನ್ನು ಬರೆದಾನೆ, ಸಣ್ಣ ಪುಟ್ಟ ಮಕ್ಕಳಿಗೋಸ್ಕರ ಹಲವಾರು ಕಥೆಗಳನ್ನು ಮತ್ತೆ ಆಮೇಲೆ ಎಸ್ಸೇಸ್ ಪ್ರಬಂಧಗಳನ್ನು ಬರೆದಾನೆ. ಹೆಚ್ಚಾಗಿ ಬಂದಿರತಕ್ಕಂಥ ಕಾದಂಬರಿಗಳು, ಆ ಪ್ರಮುಖ ಕಾದಂಬರಿಗಳು ಇವನನ್ನು ಪ್ರಪಂಚದಲ್ಲಿ ಅತ್ಯಂತ ಒಬ್ಬ ಸರ್ವಶ್ರೇಷ್ಠ ಅಥವಾ ಒಬ್ಬ ಉತ್ತಮವಾದಂತ ಒಬ್ಬ ಲೇಖಕ ಅಂತ ಹೇಳಲಿಕ್ಕೆ ಪ್ರೂವ್ ಮಾಡತಕ್ಕಂತ ಕಾದಂಬರಿ ಪುಸ್ತಕಗಳು ಯಾವ್ದಪ್ಪ ಅಂದ್ರೆ ಥಿಂಗ್ಸ್ ಫಾಲ್ ಅಪಾರ್ಟ್ ಅಂತ ಹೇಳ್ಬಿಟ್ಟು ಅತ್ಯಂತ ಪ್ರಮುಖವಾದಂತ ಒಂದು ಕಾದಂಬರಿ. ನಂತರ ಆರೋ ಆಫ್ ಗಾಡ್ ಅಂತ ಇದೆ, ನೋ ಲಾಂಗರ್ ಅಟ್ ಈಸ್ ಅಂತ ಇದೆ, ಎನಿಮಿ ಆಫ್ ದ ಪೀಪಲ್ ಅಂತ ಇದೆ ಮತ್ತೊಂದು ಪ್ರಮುಖವಾದಂತಹ ಒಂದು ಕಾದಂಬರಿ. ಆಮೇಲೆ ಗರ್ಲ್ಸ್ ಅಟ್ ವಾರ್, ಇದು ಇವನು ಬರೆದಿರ್ತಕ್ಕಂತಹ ಪುಸ್ತಕಗಳಿಗೆ ಅತ್ಯಂತ ಪ್ರಮುಖವಾಗಿರತಕ್ಕಂತಹ ಪುಸ್ತಕಗಳು. ಈ ಒಂದು ರೀತಿಯ ಲೇಖನಗಳನ್ನು ಪುಸ್ತಕಗಳನ್ನು ಬರೀತಾವನು ಒಂದು ವಿಶ್ವ ದರ್ಜೆಯ ಲೇಖಕನಾಗಿ ಗುರುತಿಸಲ್ಪಟ್ಟ ಅಂತಲ್ಲಿ ಹೇಳ್ತಾ ಹೋಗ್ತಾರೆ. ಈತ ಬರೆದಿರ್ತಕ್ಕಂಥ ಕಥೆ ದ ವೋಟರ್ ನಾವೀಗ ಓದಬೇಕಾಗಿದೆ. ಇದರಲ್ಲಿ ನಾವು ನೋಡಬಹುದಾಗಿದೆ ಇಗ್ಬೋ ಕ್ಲಾನ್ ಅಂತ ಹೇಳ್ತಾ ಹೋಗ್ತಾರೆ. ಇಗ್ಬೋ ಜನಾಂಗಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅವನು ಹಲವಾರು ಮಾಹಿತಿಯನ್ನು ನಮಗೆ ಕೊಡ್ತಾ ಹೋಗ್ತಾನೆ. ಅವ್ರು ಮಾತನಾಡತಕ್ಕಂಥ ಭಾಷೆ ಇರಬಹುದಾಗಿದೆ, ಅವರ ಒಂದು ಆಚರಣೆ ಇರಬಹುದಾಗಿದೆ, ಅವರು ಆಚರಿಸತಕ್ಕಂಥ ಹಬ್ಬ ಇರಬಹುದಾಗಿದೆ. ಅದ್ರ ಬಗ್ಗೆ ಈ ಕಥೆ ನಾವು ನೋಡ್ತಾ ಹೋಗಬಹುದಾಗಿದೆ. ಇಲ್ಲಿ ಒಂದಷ್ಟು ಗ್ಲಾಸಲ್ಲಿ ಹೊಸ ಶಬ್ದ ಕೂಡ ನೋಡ್ತಾ ಹೋದಂತೆ ಮೊದಲ ಶಬ್ದ ಇದೆ ಫೋರ್ಟ್ ಹ್ಯಾರ್ಕೋಟ್ ಅಂತ ಬಿಟ್ಟು ಇದೆ. ಇಟ್ಸ್ ನೇಮ್ ಆಫ್ ಎ ಪ್ಲೇಸ್, ದ ಕ್ಯಾಪಿಟಲ್ ಆಫ್ ರಿವರ್ ಸ್ಟೇಟ್ ನೈಜೀರಿಯಾ. ನೈಜೀರಿಯಾದಲ್ಲಿರತಕ್ಕಂಥ ಒಂದು ರಾಜ್ಯ ರಿವರ್ ಸ್ಟೇಟ್ ಅಂತ ಬಿಟ್ಟು ಆ ಒಂದು ರಾಜ್ಯದ ರಾಜಧಾನಿ ಫೋರ್ಟ್ ಹ್ಯಾರ್ಕೋಟ್ ಅಂತ ಹೇಳಿ. ಓಕೆ, ನಂತರ ಇದೆ ಉಮೋಫಿಯಾ ಅಂತ ಬಿಟ್ಟು ಒಂದು ಶಬ್ದ ಇದೆ. ಅದರ ಬಗ್ಗೆ ನಮ್ಗೆ ಸ್ವಲ್ಪ ಸುದೀರ್ಘವಾಗಿ ಮಾಹಿತಿ ಕೊಡ್ತಾರೆ, ನೋಡ್ತಾ ಹೋದಂತೆ one of the fictional group of 9 villages in Nigeria inhabited by Igbo people ಅಂತ ಹೇಳ್ತಾ ಹೋದರೆ. ಫಿಕ್ಷನಲ್ ಗ್ರೂಪ್ ಆಫ್ 9 villages, ಕಥೆ ಕಾದಂಬರಿಯಲ್ಲಿ ಬಳಕೆ ಮಾಡತಕ್ಕಂತ 9 ಹಳ್ಳಿಗಳ ಒಂದು ಸಮೂಹ, ನೈಜೀರಿಯಾ ದೇಶದಲ್ಲಿ ಬರ್ತಕ್ಕಂಥ ಒಂದು ಹಳ್ಳಿಗಳ ಸಮೂಹ. ಆ ಒಂದು ಹಳ್ಳಿಗಳಲ್ಲಿ ವಾಸವಾಗಿರ್ತಕ್ಕಂಥ ಜನ ಯಾರಪ್ಪ ಅಂದ್ರೆ ಇಗ್ಬೋ ಜನರು ಅಂತ ನಮಗೆ ಮಾಹಿತಿ ಕೊಡ್ತಿದ್ದಾರೆ. ಓಕೆ, ನೆಕ್ಸ್ಟ್ ಎನ್ಮಾಸ್, in one group or body all together. ಮೀನಿಂಗ್ ಕೊಡ್ತಾರೆ ಒಕ್ಕೊರಲಿನಿಂದ ಅಂತ ನಾವು ಹೇಳ್ಬಹುದಾಗಿದೆ, ಏಕಾಭಿಪ್ರಾಯದಿಂದ ಅಂತ ನಾವು ಹೇಳ್ಬಹುದಾಗಿದೆ, ಒಮ್ಮತದಿಂದ ಅಂತ ನಾವು ಹೇಳ್ತಾ ಹೋಗಬಹುದಾಗಿದೆ. ಈ ಒಂದು ಶಬ್ದಕ್ಕೆ ಅರ್ಥ ಎನ್ ಮಾಸ್. ಓಝೋ ಫೀಸ್ಟ್, ಅಲ್ಲಿನ ಒಂದು ಹಬ್ಬದ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾ ನೋಡ್ತಾ ಮಾಡುತ್ತೆ. ಓಝೋ ಹಬ್ಬ ಅಂತ ಹೇಳಿ highest and most important magico religious festival in the Igbo clan of Nigeria. Igbo clan, ಆ ಇಗ್ಬೋ ಜನಾಂಗದವರು ಎಲ್ಲೆಲ್ಲಿ ವಾಸವಾಗಿದ್ದಾರೆ ಆ ಒಂದು ಜನರು ಆಚರಿಸಿಕೊಂಡು ಬರ್ತಿರತಕ್ಕಂಥ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಒಂದು ಮ್ಯಾಜಿಕೋ ರಿಲಿಜಿಯಸ್ ಫೆಸ್ಟಿವಲ್ ಅಂತ ಹೇಳ್ತಾ ಹೋಗ್ತಾರೆ. ಮ್ಯಾಜಿಕೋ ರಿಲಿಜಿಯಸ್ ಅಂತ ನಿಮ್ಗೆ ಗೊತ್ತಿದೆ, ಧಾರ್ಮಿಕ ಅಂತ, ಧಾರ್ಮಿಕ ಹಬ್ಬ. ಜೊತೆಗೆ ಅಲ್ಲಿ ಹಲವಾರು ಮಾಂತ್ರಿಕ ಶಕ್ತಿಗಳನ್ನ ನಾವು ಕಾಣಬಹುದಾಗಿದೆ, ಪವಾಡಗಳು ನಾವು ಆ ಒಂದು ಹಬ್ಬ ನೋಡ್ತಾ ಹೋಗಬಹುದಾಗಿದೆ. ಅಂತ ಒಂದು ಹಬ್ಬ ಒಳಗೊಂಡಿರತಕ್ಕಂಥದ್ದು ಇದು ಓಝೋ ಫೀಸ್ಟ್ ಅಂತ ನಮ್ಗೆ ಹೇಳ್ತಿರತಕ್ಕಂಥದ್ದು. ಇಗ್ಬೋ ಜನಾಂಗದವರು ಆಚರಿಸ್ತಕ್ಕಂಥ ಪ್ರಮುಖ ಹಬ್ಬ. ಅದಾಂತರ ಒಂದು ಮರದ ಬಗ್ಗೆ ಮಾಹಿತಿ ಕೊಡ್ತಾರೆ. ಇರೋಕೋ ಟ್ರೀ is a large hardwood tree from the west coast of tropical Africa. ಆಫ್ರಿಕಾ ಖಂಡದ ಪಶ್ಚಿಮ ತೀರದಲ್ಲಿ ಬೆಳೆಯತಕ್ಕಂತ ಒಂದು ಪ್ರಮುಖ ಮರ ಇರೋಕೋ ಟ್ರೀ ಅಂತ ಹೇಳಿ ತುಂಬಾ ಎತ್ತರವಾಗಿ ಹೆಮ್ಮರವಾಗಿ ಬೆಳೆಯುತ್ತದೆ. ಜೊತೆಗೆ ಅಷ್ಟೇ ಒಂದು ಗಟ್ಟಿ ಮುಟ್ಟಿ ಆಗಿರತಕ್ಕಂತ ಮರವು ನಮಗೆ ಒದಗಿಸಿಕೊಡ್ತದೆ. ಅದನ್ನು ನಾವು ಫರ್ನಿಚರ್ ಎಲ್ಲ ಮಾಡ್ಕೋಬಹುದಾಗಿದೆ. ನಂತರ ಆ ಒಂದು ಪಂಗಡಕ್ಕೆ ಸೇರಿದಂತ ಒಂದು ದೇವಿಯ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ. ಅಂತ ನಮಗೆ ಹೇಳ್ತಾರೆ ನೇಟಿವ್ ಡೇಟಿ, ಆ ಒಂದು ಪ್ರದೇಶಕ್ಕೆ ಸೀಮಿತವಾದಂತಹ ಪ್ರಾದೇಶಿಕ ದೇವತೆ ಇ ಅಂತ ನಮಗೆ ಹೇಳ್ತಿದ್ದಾರೆ. ನಂತರ ಕೊನೆಯ ಶಬ್ದ ಇದೆ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಅಂತ ಬಿಟ್ಟು ನಮಗೆ ಶಬ್ದ ಕೊಡ್ತಾರೆ. ವಿಕ್ಟರಿ ಬೈ ಲಾರ್ಜ್ ಮಾರ್ಜಿನ್, ಎ ವೆರಿ ಸಬ್ಸ್ಟಾನ್ಷಿಯಲ್ ವಿಕ್ಟರಿ ಪರ್ಟಿಕ್ಯುಲರ್ಲಿ ಇನ್ ಅನ್ ಎಲೆಕ್ಷನ್ ಅಂತ ನಮಗೆ ಮಾಹಿತಿ ಕೊಡ್ತಾರೆ. ಚುನಾವಣೆಗಳಲ್ಲಿ ಏನು ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗಿಂತ ಜಾಸ್ತಿ ಮತಗಳನ್ನು ತೆಗೆದುಕೊಂಡು ಗೆಲ್ತಾರಲ್ಲ, ಅದಕ್ಕೆ ನಾವು ಕರಿತೀವಿ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಅಂತ ಹೇಳಿ. ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಅತಿ ಹೆಚ್ಚು ಅಂಕಗಳ ಒಂದು ಮತಗಳ ಅಂತರದಿಂದ, ಬಹುಮತಗಳ ಅಂತರದಿಂದ
ಜಯಭೇರಿನೂ ಆಗತಕ್ಕಂಥ, ಜಯಗಳಿಸ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಈಗ ಮೊನ್ನೆ ಒಂದು ಎಲೆಕ್ಷನ್ ಆಯ್ತಲ್ಲ, ಬೈ ಎಲೆಕ್ಷನ್ಸ್ ಆಯ್ತು ಎಲ್ಲ ಸುಮಾರು ಕರ್ನಾಟಕದಲ್ಲಿ, ಕೇರಳದಲ್ಲಿ, ಮಹಾರಾಷ್ಟ್ರದಲ್ಲೆಲ್ಲ. ಕೇರಳದ ವಯನಾಡ್ನಲ್ಲಿ ರಾಹುಲ್ ಗಾಂಧಿ ತಂಗಿ ನಿಂತ್ಕೊಂಡಿದ್ರು. ಯಾರ ಹೆಸರು? ಅದೇ ರಾಹುಲ್ ಗಾಂಧಿ ತಂಗಿ ಯಾರು? ತಂಗಿ ಅಕ್ಕನ ತಂಗಿನ ಯಾರು? ಹೆಸರು ಪ್ರಿಯಾಂಕಾ ಗಾಂಧಿ. ಹೌದಾ? ಆಕೆ ತನ್ನ ವಿರುದ್ಧವಾಗಿ ನಿಂತ್ಕೊಂಡಿರ್ತಕ್ಕಂಥ ಬಿಜೆಪಿ ಒಬ್ಬ ಕ್ಯಾಂಡಿಡೇಟ್ಗಿಂತ ಸುಮಾರು ಲಕ್ಷಾಂತರ ಮತಗಳ ಅಂತರದಿಂದ ಜಯ ಗಳಿಸ್ತಾರೆ. ಅಂತ ಒಂದು ಜಯಕ್ಕೆ ನಾವು ಕರಿತೀವಿ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಅಂತ ಹೇಳಿ. ಬಹುಮತಗಳ ಅಂತರದಿಂದ ಜಯ ಸಾಧಿಸತಕ್ಕಂಥದ್ದು. ಓಕೆ, ಇದಿಷ್ಟು ಶಬ್ದಗಳು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ, ಕಥೆಗೆ ಸಂಬಂಧಪಟ್ಟಂತೆ ನಮಗೆ ಮಾಹಿತಿ ಹೇಳ್ತಾರೆ. ಈಗ ಸ್ವಲ್ಪ ನೋಡ್ತಾ ಹೋದಂತೆ ಈ ಒಂದು ಲೇಖನಕ್ಕೆ, ಕಥೆಗೆ ಸಂಬಂಧಪಟ್ಟಂತೆ ಪ್ರೀ ರೀಡಿಂಗ್ ಆಕ್ಟಿವಿಟೀಸ್ ಅಲ್ಲಿ ಏನು ಪ್ರಶ್ನೆ ಕೇಳಿದರೆ ಆ ಪ್ರಶ್ನೆ ನಾವೇನು ಉತ್ತರ ಕೊಡಬಹುದು ಅಂತ ಹೇಳಿ. ಮೊದಲ ಒಂದು ಪ್ರಶ್ನೆ ಇದೆ, ಡು ಯು ಹ್ಯಾವ್ ಎ ವೋಟಿಂಗ್ ಸಿಸ್ಟಮ್ ಇನ್ ಯುವರ್ ಕಾಲೇಜ್ ಅಂತ ಬಿಟ್ಟು ಮೊದಲ ಪ್ರಶ್ನೆ. ಅದಾದ ನಂತರ ಟು ವಾಟ್ ಎಕ್ಸ್ಟೆಂಟ್ ಈಸ್ ವೋಟಿಂಗ್ ಇಂಪಾರ್ಟೆಂಟ್ ಫಾರ್ ಡೆಮೋಕ್ರಸಿ ಅಂತ ಎರಡನೇ ಪ್ರಶ್ನೆ. ಸ್ವಲ್ಪ ಎರಡು ಪ್ರಶ್ನೆಗೆ ಸ್ವಲ್ಪ ಹಾಗೆ ಏನು ಉತ್ತರ ಕೊಡಬಹುದು ಅಂತ ಚರ್ಚೆ ಮಾಡುತ್ತೆ. ಮೊದಲ ಒಂದು ಪ್ರಶ್ನೆ, ಡು ಯು ಹ್ಯಾವ್ ಎ ವೋಟಿಂಗ್ ಸಿಸ್ಟಮ್ ಇನ್ ಯುವರ್ ಕಾಲೇಜ್ ಅಂತ ಪ್ರಶ್ನೆ ಕೇಳಿದರೆ, ನಿಮ್ಮ ಕಾಲೇಜಿನಲ್ಲಿ ಈ ಒಂದು ವೋಟಿಂಗ್ ಸಿಸ್ಟಮ್ ಜಾರಿಗೆ ಇದೆಯಾ ಅಂತ ಪ್ರಶ್ನೆ ಕೇಳಿದರೆ, ಚುನಾವಣೆ ಮಾಡ್ತಾರಾ ಅಂತ ಪ್ರಶ್ನೆ. ನಿಮ್ಮ ಕಾಲೇಜಲ್ಲಿ ಮಾಡ್ತಾರಿಲ್ಲ? ಮಾಡ್ತಾರೆ. ಮತ್ತೆ ಯಾರು ಹೇಳಂಗೆ ಇಲ್ಲಲ್ಲ. ವಿದ್ಯಾರ್ಥಿ ಸಂಘ ಇರ್ತದೆ. ಆ ಒಂದು ವಿದ್ಯಾರ್ಥಿ ಸಂಘಕ್ಕೆ ಆಯ್ಕೆ ಆಗತಕ್ಕಂಥವ್ರು ಬೇರೆ ವಿದ್ಯಾರ್ಥಿಗಳಿಂದ ಮತಗಳನ್ನು ಪಡ್ಬಿಟ್ಟು ಆಯ್ಕೆ ಆಗ್ತಾ ಹೋಗ್ಬೇಕಾಗ್ತದೆ. ನೀವು ಜೂನ್ ತಿಂಗಳಲ್ಲಿ ಬಹುಶಃ ಇಲ್ಲ ಫೀಲ್ಡ್ ಅಲ್ಲಿ ಕೂರಿಸ್ಬಿಟ್ಟು ಹಾಗೆ ಎಲೆಕ್ಷನ್ ಮಾಡಿದ್ವಿ, ನೆನಪಿದೆಯಾ? ಅದರಲ್ಲಿ ಫಸ್ಟ್ ನೀವು ಆಲ್ರೆಡಿ CR ಗಳಿಗೆ ಆಯ್ಕೆ ಮಾಡಿಬಿಟ್ಟಿದ್ರಿ. ಅಲ್ಲಿ ನಾವು ಇದು ಜನರಲ್ ಸೆಕ್ರೆಟರಿಗೆ ಆಯ್ಕೆ ಮಾಡಿದ್ವಿ, ಟೂರ್ ಸೆಕ್ರೆಟರಿಗೆ ಆಯ್ಕೆ ಮಾಡಿದ್ವಿ, ಆಮೇಲೆ ಸ್ಪೋರ್ಟ್ಸ್ ಸೆಕ್ರೆಟರಿಗೆ ಆಯ್ಕೆ ಮಾಡಿದ್ವಿ, ಆಮೇಲೆ ಎಕ್ಸಾಮಿನೇಷನ್ ಸಂಬಂಧಪಟ್ಟಂತೆ ಸೆಕ್ರೆಟರಿಗೆ ಆಯ್ಕೆ ಮಾಡಿದ್ವಿ. ಸುಮಾರು ಜನರಲ್ಲಿ ಆಯ್ಕೆ ಮಾಡಿದ್ದಾಯ್ತು. ಅಂತ ಒಂದು ಸಿಸ್ಟಮ್ ಇದೆಯಾ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ನೀವು ಎಲ್ಲ ಸುಮ್ಮನೆ ಕೂತಿದ್ದೀರಿ. ಓಕೆ, ನಮ್ಮಲ್ಲಿ ಇಂಥ ಒಂದು ರೀತಿಯ ವೋಟಿಂಗ್ ಸಿಸ್ಟಮ್ ಜಾರಿ ಇದೆ. ಎರಡನೇ ಪ್ರಶ್ನೆ ಇದೆ, ಟು ವಾಟ್ ಎಕ್ಸ್ಟೆಂಟ್ ಈಸ್ ವೋಟಿಂಗ್ ಇಂಪಾರ್ಟೆಂಟ್ ಫಾರ್ ಡೆಮೋಕ್ರಸಿ ಅಂತ ಬಿಟ್ಟು ನಮಗೆ ಎರಡನೇ ಪ್ರಶ್ನೆ ಕೇಳ್ತಾರೆ. ಡೆಮೋಕ್ರಸಿ ಅರ್ಥ ಇದೆ? ಡೆಮೋಕ್ರಸಿ ಪ್ರಜಾಪ್ರಭುತ್ವ. ಓಕೆ, ಈ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂತೆ ಅಬ್ರಹಾಂ ಲಿಂಕನ್ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಯಾರಿಗಾದ್ರೂ ನೆನಪಿದೆಯಾ? ಡೆಫಿನೇಷನ್ ಗಿವನ್ ಬೈ ಅಬ್ರಹಾಂ ಲಿಂಕನ್ ಟು ಡೆಮೋಕ್ರಸಿ. Yes, the definition given by Abraham Lincoln to democracy. Yes, Henry. Abraham Lincoln of the people, by the people, for the people. ಹೌದಾ? Of the people, by the people, for the people. ಏನು? ಇರತಕ್ಕಂಥ ಸರ್ಕಾರ. ಹೌದಾ? ಈಗ ನೀವು ಏನು ಆಯ್ಕೆ ಮಾಡಿ ಕಳಿಸಿದ್ರಿ, ಆಯ್ಕೆ ಮಾಡಿ ಕಳಿಸಿರತಕ್ಕಂಥವ್ರು ಜನರ ಅಥವಾ ದನಗಳ? ಜನರು. ಹೌದಾ? ಅವ್ರು ಯಾರಿಂದ ಆಯ್ಕೆ ಆಗಿದ್ದಾರೆ? ನಾವು ಆಯ್ಕೆ ಮಾಡಿರ್ತಕ್ಕಂಥ ಜನಗಳ ಅಥವಾ ದನಗಳ? ಅವ್ರು ಯಾರನ್ನ ಆಳ್ವಿಕೆ ಮಾಡ್ತಿದ್ದಾರೆ, ಜನಗಳಿಗೋ ಅಥವಾ ದನಗಳಿಗ? ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್. ಸರ್ಕಾರ, ಜನರ ಸರ್ಕಾರ. ಅಲ್ಲಿ ನಾವು ಏನು ಆಯ್ಕೆ ಮಾಡಿ ಕಳಿಸ್ತೀವಿ ಅವ್ರ ಜನರು. ಯಾರಿಂದ ಆಯ್ಕೆ ಆಗಿದ್ದಾರೆ? ನಮ್ಮಿಂದ, ನಾವು ಸಹ ಜನರು. ಯಾರಿಗೋಸ್ಕರ ಆಳ್ವಿಕೆ ಮಾಡ್ತಾರೆ? ನಮಗೋಸ್ಕರ, ಜನರಿಗೋಸ್ಕರ. ಓಕೆ, ಆಫ್ ದ ಪೀಪಲ್, ಬೈ ದ ಪೀಪಲ್ ಅಂಡ್ ಫಾರ್ ದ ಪೀಪಲ್. ಇದು ಅಬ್ರಹಾಂ ಲಿಂಕನ್ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ, ವ್ಯಾಖ್ಯಾನ.
ಯಾವ್ದಕ್ಕೆ ಸಂಬಂಧಪಟ್ಟಂತೆ? ಡೆಮೋಕ್ರಸಿ ಸಂಬಂಧಪಟ್ಟಂತೆ. ಓಕೆ, ಹಾಗಾದ್ರೆ ಈಗ ಇಲ್ಲಿ ನಮಗೆ ಪ್ರಶ್ನೆ ಕೇಳತಕ್ಕದ್ದು ಏನಪ್ಪಾ ಅಂದ್ರೆ, ಟು ವಾಟ್ ಎಕ್ಸ್ಟೆಂಟ್ ಈಸ್ ವೋಟಿಂಗ್ ಇಂಪಾರ್ಟೆಂಟ್ ಫಾರ್ ಡೆಮೋಕ್ರಸಿ? ಅದು ಪ್ರಜಾಪ್ರಭುತ್ವದಲ್ಲಿ ಮತದಾನ ಎಷ್ಟು ಮಟ್ಟಿಗೆ ಪ್ರಮುಖವಾದದ್ದು ಅಂತ ಪ್ರಶ್ನೆ ಕೇಳ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಈ ಒಂದು ಮತದಾನ ಎಷ್ಟು ಮಟ್ಟಿಗೆ ಪ್ರಮುಖವಾದದ್ದು ಅಂತ ಪ್ರಶ್ನೆ. ಇಲ್ಲಿ ಮತದಾನ ಇಲ್ಲ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಇರ್ತದಾ? ಇಲ್ಲ. ನೀವು ಮುಂಚೆ ನೋಡಿದ್ರಿ, ನಮ್ಗೆ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಹಲವಾರು ಪ್ರಾಂತ್ಯಗಳಾಗಿ ವಿಂಗಡಣೆ ಆಗಿತ್ತು ರಾಜ್ಯಗಳು. ಇಡೀ ನಮ್ಮ ದೇಶ ಹಲವಾರು ಭಾಗದಲ್ಲಿ ಹಲವಾರು ಜನರು ಆಳ್ವಿಕೆ ಮಾಡ್ತಾ ಇದ್ರು. ಮೈಸೂರು ಪ್ರಾಂತ್ಯದಲ್ಲಿ ಆಳ್ವಿಕೆ ಮಾಡ್ತಿದ್ದಂತ ಯಾರು? ಒಡೆಯರ್ಗಳು, ಒಡೆಯರ್ ವಂಶಸ್ಥರು. ಹೌದಾ? ಗೋಪಾಲಂದ್ರ ಅವ್ರ ಮಗ, ಅವರಂದ್ರ ಅವ್ರ ಮಗ, ಹೀಗೆ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಯಾವುದೇ ದಿವಸ ಜನರಿಗೆ ಅಲ್ಲಿ ತಮ್ಮನ್ನು ಆಳ್ವಿಕೆ ಮಾಡತಕ್ಕಂತ ನಾಯಕನಿಗೆ ಆಯ್ಕೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅಥವಾ ಮತ್ತೆ ಕೆಲವೊಂದಿರ್ತದೆ ಮಿಲಿಟರಿ ಸರ್ಕಾರ, ಸೈನ್ಯದ ಅಧಿಕಾರಿಗಳು ನಮಗೆ ಆಳ್ವಿಕೆ ಮಾಡ್ತಿರ್ತಾರೆ. ಅಲ್ಲೂ ಸಹ ನಾವು ನಮ್ಮ ನಾಯಕನಿಗೆ ಆಯ್ಕೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಪ್ರಜಾಪ್ರಭುತ್ವ ಅಂತಂದ್ರೆ ವೋಟಿಂಗ್ ಅಂದ್ರೆ ಪ್ರಜಾಪ್ರಭುತ್ವ. ವೋಟಿಂಗ್ ಇಲ್ಲ ಅಂತಂದ್ರೆ ಪ್ರಜಾಪ್ರಭುತ್ವ ಅಲ್ಲ. ರಾಜರ ಆಳ್ವಿಕೆ ಇರಬಹುದಾಗಿದೆ, ಮಿಲಿಟರಿ ಆಳ್ವಿಕೆ ಇರಬಹುದಾಗಿದೆ, ಮತ್ತೊಂದು ಬೇರೆ ಒಂದು ಆಳ್ವಿಕೆ ಇರಬಹುದಾಗಿದೆ. ಈ ಒಂದು ವೋಟಿಂಗ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಡೆಮೋಕ್ರಸಿನಲ್ಲಿ. ಈಗ ನಮಗೆ ಈ ಒಂದು ಕಥೆಯ ಶೀರ್ಷಿಕೆ ವೋಟರ್. ಏನು ವೋಟರ್ ಅಂತಂದ್ರೆ? ಮತದಾರ, ಮತ ಹಾಕತಕ್ಕಂಥವ್ರು. ಇಲ್ಲಿ ಸಹ ಯಾರು 18 ಅಬೌವ್ ಇದ್ರೆ, 18 ವರ್ಷಕ್ಕಿಂತ ಜಾಸ್ತಿ ಇರತಕ್ಕಂಥ ಇದ್ರೆ ಸಹ ಮತದಾನ ಮಾಡತಕ್ಕಂಥ ಒಂದು ಹಕ್ಕು ಇರ್ತದೆ. ಎಲೆಕ್ಷನ್ ಒಂದು ಕಾರ್ಡ್ ಕೊಟ್ಟಿರ್ತಾರೆ, ಆ ಐಡೆಂಟಿ ಕಾರ್ಡ್ ತೋರಿಸ್ಬಿಟ್ಟು ನೀವು ಸಹ ಮತ ಹಾಕಬಹುದಾಗಿರುತ್ತದೆ. ನಿಮ್ಮ ಬಗ್ಗೆ ಇಲ್ಲಿ ನಮಗೆ ಈ ಒಂದು ಕಥೆಯಲ್ಲಿ ಹೇಳ್ತಾ ಹೋಗಿದ್ದಾರೆ. ಮತದಾರರು ಅಂದ್ರೆ ಯಾರು, ಏನು ಎತ್ತ, ಅವರ ಒಂದು ಮಾನಸಿಕ ಸ್ಥಿತಿಗಳು ಹೆಂಗಿರ್ತದೆ, ಏನು ಎತ್ತ, ಅದ್ರ ಬಗ್ಗೆ ಎಲ್ಲ ಇಲ್ಲಿ ನಮಗೆ ಈ ಒಂದು ಕಥೆಯಲ್ಲಿ ಹೇಳ್ತಾ ಹೋಗಿದ್ದಾರೆ. ಬಹುಶಃ ನಿಮಗೂ ಸಹ ಗೊತ್ತಿದೆ ಎಲೆಕ್ಷನ್ ಅಂದ್ರೆ ಏನು ಹೇಗೆ ಅಂತ ಬಿಟ್ಟು. ಹೌದಾ? ಅದ್ರ ಬಗ್ಗೆ ಮುಂದೆ ಈ ಒಂದು ಕಥೆಯಲ್ಲಿ ಬರ್ತದೆ, ಚರ್ಚೆ ಮಾಡ್ತಾ ಹೋಗೋಣಂತೆ. ಈ ಸ್ವಲ್ಪ ನೋಡ್ತಾ ಹೋಗೋಣಂತೆ ಈ ಒಂದು ಲೇಖನ ಕಥೆ. ಲೇಖಕರು ಯಾವ ರೀತಿಯಲ್ಲಿ ಪ್ರಾರಂಭ ಮಾಡ್ತಾರೆ, ಈ ಒಂದು ಕಥೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಪಾತ್ರಧಾರಿಗಳು ಯಾರ್ಯಾರು, ಏನೇನು, ಅವರ ಒಂದು ಪಾತ್ರ ಹೇಗಿದೆ, ಏನಂತ ಬಿಟ್ಟು ನೋಡ್ತಾ ಹೋಗೋಣಂತೆ. ಮೊದಲ ಒಂದು ಪ್ಯಾರಾಗ್ರಾಫ್ ಈ ಕಡೆ ಓದಿ ನೋಡಂತೆ. Rufus Okeke, for short, was a very popular man in his village. Although the villager did not explain it in so many words, Rufus' popularity was a measure of their gratitude to an energetic young man who, unlike most of his fellow nowadays had not abandoned the village in order to seek work any work in the towns, and Roof was not a village lout there either. Everyone knew how he had spent 2 years as a bicycle repairer's apprentice in Fort Harcourt, and had given up of his own free will a bright future to return to his people and guide them in these difficult times. Not that Umofia needed a lot of guidance. The village already belonged en masse to the People Alliance Party and its most illustrious son, chief, the Honorable Marcus I.B. was Minister of Culture in the outgoing outgoing government, which was pretty certain
certain to be the income one as well. Nobody Doubted that that the honorable minister would be elected in his Constituency. Opposition to him was like probable fly trying proverbial fly trying to move a dunghill. It would have been Ridiculous enough without coming as it did not Now- from a complete non-entity. Okay, good. In this first paragraph itself, Chinua Achebe has introduced us the important characters of the story. Okay, one is Rufus Okeke, and the one is Marcus Ivy. Okay, beside these two characters, we have some other characters who appear later in the story. Okay, let us see what is given about Rufus Okeke and Marcus Ivy in the first paragraph. Rufus Okeke, Ruf for short, was a very popular man in his village. ಮೊದಲ ಪ್ರಮುಖ ವ್ಯಕ್ತಿ ಈ ಒಂದು ಕರೆಗೆ ಸಂಬಂಧಪಟ್ಟಂತೆ ರೂಫುಸ್ ಓಕೆಕೆ, ಅವನಿಗೆ ಶಾರ್ಟ್ ಕರೀತಾ ಇದ್ರು ರೂಫ್ ಅಂತ ಹೇಳಿ. ನಾನು ಮೊನ್ನೆ ಯಾವುದೋ ಒಂದು ಬಹುಶಃ ಫಸ್ಟ್ ಇಯರ್ ನಲ್ಲಿ ಅಂತ ಕಾಣಿಸ್ತದೆ, ಪೆಟ್ ನೇಮ್, ನಿಕ್ ನೇಮ್, ಪೆನ್ ನೇಮ್, ಸರ್ ನೇಮ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ. ನಿಮ್ಗೆ ಯಾರಿಗಾರು ಮಾಹಿತಿ ಇದೆಯಾ? ಪೆಟ್ ನೇಮ್, nickname, surname and pen name. ಶಬ್ದ ಕೇಳಿದ್ರಾ? ಏನು ಅರ್ಥ ಹೇಳ್ತಾ ಹೋಗಿ ನೋಡಂತೆ. ಪೆನ್ ನೇಮ್, ಸರ್ ನೇಮ್, ನಿಕ್ ನೇಮ್, ಪೆಟ್ ನೇಮ್. ಅರ್ಥ ಗೊತ್ತಿಲ್ಲ. ಬದಲಿಗೆ ಬದಲಿಗೆ ಅಲ್ಲ, ಪೆಟ್ ನೇಮ್, ನಿಕ್ ನೇಮ್, ಸರ್ ನೇಮ್, ಪೆನ್ ನೇಮ್. ಪೆನ್ ನೇಮ್ ಅಂತ ಗೊತ್ತಿದೆ ಹೋಗ್ಲಿ, ಸಾಹಿತ್ಯದಲ್ಲಿ ಬಳಕೆ ಮಾಡತಕ್ಕಂತ ಒಂದು ಶಬ್ದ. ಕನ್ನಡದಲ್ಲಿ ಕಾವ್ಯನಾಮ ಅಂತ ಕರೀತೀವಿ. ಶಬ್ದಕ್ಕೆ ಕಾವ್ಯನಾಮ ಅಂತ ಕರೆಯೋದು. ಏನ್ ಕಾವ್ಯನಾಮ ಅಂತಂದ್ರೆ, ಒಬ್ಬ ಲೇಖಕ ಸಾಹಿತ್ಯದಲ್ಲಿ ತನ್ನ ಹೆಸರಿನ ಬದಲಾಗಿ ಬೇರೆ ಒಂದು ಹೆಸರನ್ನು ಬಳಕೆ ಮಾಡಿಕೊಳ್ಳತಕ್ಕಂಥದ್ದು, ಅದಕ್ಕೆ ನಾವು ಕರಿತೀವಿ ಕಾವ್ಯನಾಮ ಅಂತ ಹೇಳಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಕುವೆಂಪು ಅವರ ಫುಲ್ ನೇಮ್ ಕುಪ್ಪಳ್ಳಿ ವೆಂಕಟಪ್ಪ ಹುಟ್ಟಪ್ಪ. ಕುವೆಂಪು ಅಂತಕ್ಕಂಥದ್ದು ಕಾವ್ಯನಾಮ, ಹೌದಲ್ಲ? ಅದೇ ರೀತಿಯಲ್ಲಿ ನಾವು ಮತ್ತೆ DMC ಅಂತ ಹೇಳ್ಬಹುದಾಗಿದೆ, ತೀನಂಶಿ ಅಂತ ಹೇಳ್ಬಹುದಾಗಿದೆ, ದರಾ ಬೇಂದ್ರೆ ಅಂತ ಹೇಳ್ಬಹುದಾಗಿದೆ. ಪೆನ್ ನೇಮ್. ನೆಕ್ಸ್ಟ್ ಸರ್ ನೇಮ್, ಪೆಟ್ ನೇಮ್, ನಿಕ್ ನೇಮ್. ಸರ್ನೇಮ್ ಅಂತ ಹೇಳಿದ್ರೆ ಕುಟುಂಬದ ಹೆಸರುಗಳು. ಓಕೆ, ಒಂದೊಂದು ಕುಟುಂಬಕ್ಕೆ ಒಂದೊಂದು ಹೆಸರು ಇರುತ್ತದೆ. ಪಾಟೀಲರ ವಂಶಸ್ಥರು, ಪಟೇಲರ ವಂಶಸ್ಥರು, ಗೌಡರ ವಂಶಸ್ಥರು. ಹೌದಾ? ಪಾಟೀಲ್, ಪಟೇಲ್, ಗೌಡ ಅನ್ನತಕ್ಕಂಥದ್ದು ಸರ್ನೇಮ್ ಆಗಿರುತ್ತದೆ, ಕುಟುಂಬದ ಹೆಸರು ಸರ್ನೇಮ್. ಈಗ ನಿಕ್ ನೇಮ್ ಮತ್ತೆ ಪೆಟ್ ನೇಮ್. ಪೆಟ್ ನೇಮ್ ಅಂತಂದ್ರೆ ಪ್ರೀತಿಯಿಂದ ಕರೆಯತಕ್ಕಂತ ಹೆಸರು, ಪ್ರೀತಿಯಿಂದ. ಶಿವಕುಮಾರ ಅಂತ ಇದೆ ಹೆಸರು, ಶಿವ. ಇದು ನಾವು ಸರ್ವಸಾಮಾನ್ಯವಾಗಿ ಕರೆಯತಕ್ಕಂತ ಒಂದು ಪೆಟ್ ನೇಮ್. ಅದ್ಯಾವುದೋ ಒಂದು ಪಿಕ್ಚರ್ ಬಂದಿತ್ತು, ಅಲ್ಲಿ ಮೋಹನ ಅಂತ ಇತ್ತು, ಮೋಹನಗೆ ಮೋನಿ ಅಂತ ಕರೀತಾ ಇದ್ರು. 3 ಜನ ಇದ್ರು, ರಮೇಶ್, ಆಮೇಲೆ ಮತ್ತೆ ಎಸ್ ನಾರಾಯಣ, ಮತ್ತೆ ಯಾರು 3 ಜನ ಪಿಕ್ಚರ್ ಅದು ಕಾಮಿಡಿ ಫಿಲ್ಮ್. ಹಾಗಾದ್ರೆ ನಂತರ ಈಗ ನೆಕ್ಸ್ಟ್ ನಿಕ್ ನೇಮ್. ಅಡ್ಡ ಹೆಸರು, ಹೌದಾ?
ಯಾರು ಸ್ವಲ್ಪ ಕುಳ್ಳಿಕಿದ್ರೆ ಏ ಗಿಡ್ಡ, ಸ್ವಲ್ಪ ದಪ್ಪಿದ್ರೆ ಏ ಡುಮ, ಅದು ನಿಕ್ ನೇಮ್ಗಳು. ಓಕೆ ಸರಿ, ಈಗ ಇಲ್ಲಿ ನೋಡ್ತಾ ಹೋದಂತೆ ರೂಫಸ್ ಓಕೆಕೆ ಅವ್ರ ಫುಲ್ ನೇಮ್, ಆದ್ರೆ ಜನರು ಪ್ರೀತಿ ಅವನಿಗೆ ಕರಿತಿದ್ದಂತ ಹೆಸರು ಏನಪ್ಪಾ ಅಂದ್ರೆ ರೂಫ್. ಇನ್ನು ಹೇಳ್ತಲ್ಲ ಶಿವಕುಮಾರ, ಶಿವ ಅಷ್ಟೇ ಅರ್ಥ. ಹಿ ವಾಸ್ ವೆರಿ ಪಾಪ್ಯುಲರ್ ಇನ್ ಹಿಸ್ ವಿಲೇಜ್. ಅವನ ಹಳ್ಳಿಯಲ್ಲೇ ತುಂಬಾ ಪ್ರಸಿದ್ಧವಾದ ಒಬ್ಬ ವ್ಯಕ್ತಿಯಾಗಿದ್ದ ರೂಫಸ್ ಓಕೆಕೆ ಅಂತ ಹೇಳ್ತಾ ಹೋದ್ರೆ. Although the villagers did not explain it in so many words, Rufus' popularity was a measure of their attitude towards an energetic young man who, unlike most of his fellow nowadays, did not abandon the village in order to seek work, any work in the towns. ಈಗ ಆ ಜನರು ಇದರಿಂದ ಎಷ್ಟು ಮಟ್ಟಿಗೆ ಲಾಭ ಪಡೆದಿದ್ರು ಇಲ್ಲಿ ಅದಕ್ಕೆ ಇತಿಮಿತಿ ಇಲ್ಲ. ಹಾಗ್ಬಿಟ್ಟು ಅವರು ತಮ್ಮ ಒಂದು ಗ್ರಾಟಿಟ್ಯೂಡ್, ಧನ್ಯವಾದಗಳನ್ನು ಅರ್ಪಿಸಬೇಕಾಗಿದೆ. ಯಾವುದೇ ಅರ್ಪಿಸಬೇಕಾಗಿದೆ, ಯಾವುದೇ ಒಂದು ರೀತಿಯ ಶಬ್ದಗಳಿಂದ ಇಲ್ಲ, ಬದಲಾಗಿ ತಮ್ಮ ಒಂದು ಆಟಿಟ್ಯೂಡ್ ಮೂಲಕ, ತಮ್ಮ ಒಂದು ವರ್ತನೆ ಮೂಲಕ ತಮ್ಮ ಗೌರವವನ್ನು ಆತನಿಗೆ ಸೂಚಿಸ್ತಾ ಇದ್ರು. ಮತ್ತೆ ಈತ ಸಹ ಯಾವುದೇ ಕಾರಣಕ್ಕೂ ಸಹ ತನ್ನ ಹಳ್ಳಿಯನ್ನು ಬಿಟ್ಟು ಬೇರೆ ಕಡೆ ಹೋಗ್ಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ, ಯಾವ್ದ್ರಲ್ಲಿ ಆ ಯುವಕರು ತಾವು ಎಲ್ಲಿ ಹುಟ್ಟಿ ಬೆಳೆದಿರ್ತಾರೆ ಆ ಹಳ್ಳಿಯನ್ನು ಬಿಟ್ಟು ಬೇರೆ ನಗರಗಳಲ್ಲಿ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡ್ತಾರೆ. ಯಾತಕ್ಕೋಸ್ಕರ? ದುಡಿಮೆಗೋಸ್ಕರ. ಆದ್ರೆ ಇವನು ಯಾವುದೇ ಕೆಲಸಕ್ಕೆ ಅಂತ ಬಿಟ್ಟು ಅವನು ಸಿಟಿನಲ್ಲಿ ಅಲ್ಲಿ ಹೋದವನಲ್ಲ, ಹಳ್ಳಿಯಲ್ಲೇ ಇದ್ದಂತ ಒಬ್ಬ ವ್ಯಕ್ತಿ ಆಗಿದ್ದ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಈತ ನಾಟ್ ಅನ್ ವಿಲೇಜ್ ಲವ್ ಐದರ್. ಹಾಗಾದ್ರೆ ಬಿಟ್ಟು ನಾವು ಅವನಿಗೆ ಹಳ್ಳಿ ಗುಗ್ಗು ಅಂತ ಹೇಳಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ he had worked as a bicycle repairer's apprentice for 2 years in Port Harcourt. ಆ ರಾಜಧಾನಿ ನಗರವಾಗಿರತಕ್ಕಂಥ ಪೋರ್ಟ್ ಹ್ಯಾರ್ಕೋರ್ಟ್ ನಲ್ಲಿ 2 ವರ್ಷದವರೆಗೆ ಅವನು ಸೈಕಲ್ ರಿಪೇರಿ ಮಾಡತಕ್ಕಂಥ ತರಬೇತಿ ಪಡೆದಿದ್ದ. ಸಿಟಿನಲ್ಲಿ 2 ವರ್ಷ ಬದುಕಿದ್ದ, ವಾಸವಾಗಿದ್ದ ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಒಂದು ಮಾತಿನ ಪ್ರಶ್ನೆ ಕೇಳ್ತಾರೆ, ಎಲ್ಲಿ ಕೆಲಸ ಮಾಡ್ತಿದ್ದ, ಏನ್ ಕೆಲಸ ಮಾಡ್ತಿದ್ದ ಅಂತ ಕೇಳಬಹುದಾಗಿದೆ. ಬೈಸಿಕಲ್ ರಿಪೇರರ್ಸ್ ಅಪ್ರೆಂಟೈಸ್ ಕೆಲಸ ಮಾಡ್ತಿದ್ದು ಎಷ್ಟು ವರ್ಷ? ಫಾರ್ 2 years. ಎಲ್ಲಿ? ಪೋರ್ಟ್ ಹ್ಯಾರ್ಕೋರ್ಟ್. ಪ್ರಶ್ನೆ ಬೇಕಾದಷ್ಟು ಬರ್ಬೋದಾದ್ರೆ ಸ್ವಲ್ಪ ಇಂಪಾರ್ಟೆಂಟ್. ನಂತರ ಹೇಳ್ತಿದ್ದಾರೆ ಆತನ ಅವಶ್ಯಕತೆ ಆಕ್ಚುಲಿ ಅವನ ಹಳ್ಳಿಯಲ್ಲಿ ಇರಲಿಲ್ಲ, ಆದ್ರೂ ಸಹ ಅವನು ಇಂತಹ ಒಂದು ಕಷ್ಟಕರವಾದಂತಹ ಸಂದರ್ಭಗಳಲ್ಲಿ, ಕಷ್ಟಕರವಾದ ಸಂದರ್ಭ ಅಂದ್ರೆ ಎಲೆಕ್ಷನ್ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಬಂದ್ಬಿಟ್ಟು ಆ ಒಂದು ಹಳ್ಳಿಗರನ್ನು ಮಾರ್ಗದರ್ಶನ ಮಾಡ್ತಾ ಇದ್ದ ಅಂತ ಹೇಳ್ತಾ ಹೋದ್ರೆ. ಆದ್ರೆ ಆ ಒಂದು ಹಳ್ಳಿಗರಿಗೆ there was no need for his guidance because it was completely influenced by a person by name ಮಾರ್ಕಸ್ ಐಬಿ. ಈಗ ಆ ಜನರು ಸಹ ಅಂತ ಒಂದು ದಡ್ಡರಿರಲಿಲ್ಲ, ಅವರು ಸ್ವಲ್ಪ ಮಟ್ಟಿಗೆ ಎಚ್ಚೆತ್ತುಕೊಂಡವರಾಗಿದ್ರು, ವಿದ್ಯಾವಂತರಾಗಿದ್ರು ಹಲವರದಲ್ಲಿ. ಇಡೀ ಹಳ್ಳಿಗೆ ಒಬ್ಬ ವ್ಯಕ್ತಿಯನ್ನು ಅವರು ಬೆಂಬಲ ಕೊಡ್ತಾ ಇದ್ರು. ಆ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಪೀಪಲ್ಸ್ ಅಲಯನ್ಸ್ ಪಾರ್ಟಿ, PAP ಅನ್ನತಕ್ಕಂಥ ಪಕ್ಷದ. ಇಲ್ಲಿ ಸ್ವಲ್ಪ ನಿಮಗೆ ಒಂದು ಮಾತಿನ ಪ್ರಶ್ನೆ ಕೇಳಬಹುದಾದ್ರೆ ಎಕ್ಸ್ಪ್ಯಾಂಡ್ PAP ಅಂತ ಹೇಳ್ಬಿಟ್ಟು PAP ನು ವಿಸ್ತರಿಸಿ ಬರೀರಿ. ಪೀಪಲ್ಸ್ ಅಲಯನ್ಸ್ ಪಾರ್ಟಿ. ಆ ಒಂದು PAP ಪಕ್ಷದ ಒಬ್ಬ ಪ್ರಮುಖ ವ್ಯಕ್ತಿಯಾಗಿದ್ದ, ಆ ಒಂದು ಉಮೋಫಿ ಅನ್ನತಕ್ಕಂಥ ಪ್ರದೇಶದ ಆಯ್ಕೆ ಆಗಿದ್ದ. and he was also appointed as, or he was also working as a cultural minister. ಸಾಂಸ್ಕೃತಿಕ ಇಲಾಖೆಗೆ ಅವನು ಮಂತ್ರಿಯಾಗಿ ಸಹ ಕೆಲಸ ಮಾಡ್ತಿದ್ದ ಅಂತ ನಮಗೆ ಇಲ್ಲಿ ಮಾಹಿತಿ ಕೊಡ್ತಾರೆ. ಮತ್ತೆ ಪುನಃ ಒಂದು ಮಾತಿನ ಪ್ರಶ್ನೆ, ಯಾವ ಖಾತೆಗೆ ಮಂತ್ರಿ ಆಗಿದ್ದ? ಮಾರ್ಕಸ್ ಐಬಿ, ಕಲ್ಚರಲ್ ಮಿನಿಸ್ಟರ್ ಅಂತ ನೀವು ಹೇಳ್ತಾ ಹೋಗ್ಬೇಕಾದ್ರೆ. ನಂತರ ಹೇಳ್ತಾ ಹೋಗ್ತಾರೆ it was impossible for him to oppose or anybody who was daring enough to stand against him in election. Nobody was able to contest against Marcus Ibe. He was so much influential, and all the people were supporting Marcus Ibe himself. ಇಲ್ಲಿ ಒಂದು ಉಮೋಫಿಯಾದಲ್ಲಿ ಮಾರ್ಕಸ್ ಐಬಿ ವಿರುದ್ಧವಾಗಿ ಯಾವ ಒಬ್ಬ ವ್ಯಕ್ತಿ ಸಹ ಪ್ರತಿಸ್ಪರ್ಧಿಯಾಗಿ ಕಣಕ್ಕೆ ಇಳಿಯತಕ್ಕಂಥದ್ದು ಸಾಧ್ಯನೇ ಇರ್ತಿರ್ಲಿಲ್ಲ. ಅಷ್ಟು ಪ್ರಬಲ ವ್ಯಕ್ತಿಯಾಗಿದ್ದ ಮಾರ್ಕಸ್ ಐಬಿ. ಇಲ್ಲಿ ನಮಗೊಂದು ಗಾದೆ ಮಾತು ಹೇಳಿದ್ರೆ, ಮಾರ್ಕಸ್ ಐಬಿ ವಿರುದ್ಧ ಎಲೆಕ್ಷನ್ ಅಲ್ಲಿ ಯಾರು ನಿಂತ್ಕೋತಿ ಅಂತಂದ್ರೆ ಯಾವ ಪರಿಸ್ಥಿತಿ ಅಂತ ಹೇಳಿ ನೋಡಿ. ಹೇಳ್ತಾರೆ ಒಂದು ಪ್ರಾವರ್ಬ್ ಹೇಳ್ತಾರೆ, ಒಂದು ಗಾದೆ ಮಾತು ಹೇಳ್ತಾರೆ. ಆ ಗಾದೆ ಮಾತು ಏನಪ್ಪಾ ಅಂತಂದ್ರೆ, ಎ ಫ್ಲೈ ಟ್ರೈಂಗ್ ಟು ಮೂವ್ ಎ ಡಂಗ್ ಹಿಲ್
ಫ್ಲೈ ಅಂದ್ರೆ ಎಂತದು? ನೊಣ. ಓಕೆ, ಆ ನೊಣ ಏನಪ್ಪ ಮಾಡ್ತಾರೆ? ಇಟ್ ವಾಸ್ ಇಂಪಾಸಿಬಲ್ ಫಾರ್ ಟು ಮೂವ್ ಎ ಡಂಗಿಲ್. ಡಂಗಿಲ್ ಅಂತಂದ್ರೆ ತಿಪ್ಪೆ ಗುಂಡಿ. ತಿಪ್ಪೆ ಗುಂಡಿ ನೋಡಿದಿರಾ? ತಿಪ್ಪೆ ಗುಂಡಿ ಅಂತ ತಳ್ಳಿಕ್ ಆಗ್ತದ ಒಂದು ನೊಣ? ಆಗ್ತದ? ತಿಪ್ಪೆ ಗುಂಡಿ ಅಂತ ತಳ್ಳಿಕ್ ಆಗ್ತದೆ? ನೋ, ಇಟ್ ಇಸ್ ಹೈಲಿ ಇಂಪಾಸಿಬಲ್. ಅದೇ ರೀತಿಯಲ್ಲಿ ಇಲ್ಲೂ ಸಹ ಆ ಒಂದು ಮಾರ್ಕಸ್ ಸಾಹೇಬ್ ವಿರುದ್ಧ ಎಲೆಕ್ಷನ್ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಬಿಟ್ಟು ನಮಗೆ ಹೇಳ್ತಿರತಕ್ಕಂಥದ್ದು. ಹೀಗೆ ಇಲ್ಲಿ ಒಂದು ಗಾದೆ ಮಾತಿನ ಮೂಲಕ ನಮಗೆ ಮಾರ್ಕಸ್ ಸಾಹೇಬ್ ಎಷ್ಟು ಪ್ರಬಲನಾಗಿದ್ದ, ನಮ್ಮಲ್ಲಿ ಈ ಒಂದು ಲೇಖಕರಾಗಿರ್ತಕ್ಕಂಥ ಚಿನುವ ಅಚಿಬಿ ತಮ್ಮ ಒಂದು ಕಥೆಗಳಲ್ಲಿ ಆ ಒಂದು ಪ್ರದೇಶಕ್ಕೆ ಸೀಮಿತವಾಗಿರ್ತಕ್ಕಂಥ ಗಾದೆ ಮಾತನ್ನು ಯಾವತ್ತಿಲ್ಲಿ ಇಲ್ಲಿ ಆಯ್ಕೆ ಮಾಡ್ಕೊಳ್ತಾ ಇದ್ರು ಸೂಕ್ತ ಸಂದರ್ಭಕ್ಕೆ ಹೇಳಲಿಕ್ಕೆ. ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ತಾರೆ. ಹಾಗೂ ಇದರ ವಿರುದ್ಧ ಅಲ್ಲಿ ಹೋರಾಟ ಮಾಡತಕ್ಕಂಥವ್ರು, ಎಲೆಕ್ಷನ್ ನಿಂತ್ಕೊಳ್ತಕ್ಕಂಥವ್ರು ಯಾರು ಸಹ ಇರಲಿಲ್ಲ. ಅಕಸ್ಮಾತ್ ಯಾರಾದ್ರೂ ಒಬ್ಬ ವ್ಯಕ್ತಿ ಅವನ ವಿರುದ್ಧ ನಿಂತ್ಕೋಬೇಕಂತಂದ್ರೆ ಅವನಿಗೆ ಈತನ ಹಿನ್ನೆಲೆ ಏನು ಸಹ ಗೊತ್ತಿರಬಾರದು ಅಂತ ಮಾತ್ರ ಅಲ್ಲಿ ಎಲೆಕ್ಷನ್ ಕಾಂಟೆಸ್ಟ್ ಮಾಡಬಹುದಾಗಿದೆ. ಅದೇ ರೀತಿ ಈ ಒಂದು ಕಥೆ ಸಹ ಹೇಳ್ತಾರೆ. ಮುಂದೆ ಒಬ್ಬ ವ್ಯಕ್ತಿ ಅವನ ವಿರುದ್ಧ ಕಾಂಟೆಸ್ಟ್ ಮಾಡ್ತಾನೆ, ಯಾರು ಏನು ಅಂತ ನೋಡ್ತಾ ಹೋಗೋಣ. ಮುಂದೆ ತರತ್ರ ಮತ್ತೆ ಕಂಟಿನ್ಯೂ ಮಾಡೋಣ.